ಇವಾಗ ನಂದು ನೆಕ್ಸ್ಟ್ ಮ್ಯಾಜಿಕ್. ನೀವೇನ್ಗ ಮನಸ್ಸಲ್ಲಿ ಏನು ಯೋಚಿಸ್ತೀರಾ ಅದನ್ನ ನಾನು ನಿಮ್ಮ ಮುಂದೆ ಮ್ಯಾನಿಫೆಸ್ಟ್ ಮಾಡಿಸ್ತೀನಿ. ಇದರಲ್ಲಿ ನಂಗೆ ಫಸ್ಟ್ ಆಕ್ಟಿಗೆ ಒಬ್ರು ಬೇಕು. ಓಕೆ, ಯಾರು ಬರ್ತೀರಾ? ಅಭಿಜಿತ್ ಶೆಟ್ಟಿ. ಅಭಿಜಿತ್ ಅವರೇ, ನನ್ನ ಹತ್ರ ಇಲ್ಲಿ 2 ಸ್ಟ್ಯಾಕ್ ಆಫ್ ಕಾರ್ಡ್ಸ್ ಇದೆ. ಓಕೆ, ಒಂದು ಸ್ಟ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ ಸ್ವಲ್ಪ ಮುಂದೆ ಬನ್ನಿ, ಆಡಿಯನ್ಸ್ಗೆ ನಾವು ತೋರಿಸುವ. ಯಾಕಂದ್ರೆ ಫ್ರಂಟ್ ರೋಲ್ ಇರೋ ಆಡಿಯನ್ಸ್ಗೆ ಅಟ್ಲೀಸ್ಟ್ ಕಾಣಿದ್ರೆ ಈಸಿ ಆಗತ್ತೆ. ಫ್ರಂಟ್ ರೋಲ್ ಇರೋ ಆಡಿಯನ್ಸ್ಗೆ ಕಾಣ್ತಾ ಇದೆಯಾ? ಏನ್ ಬರ್ದಿದ್ದೀನಿ ನಾನಿಲ್ಲಿ? ಶ್ರೀಲಂಕಾ. ಈ ಸ್ಟ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ ಬೇರೆ ಬೇರೆ ಕಂಟ್ರೀಸ್ ಹೆಸರಿದೆ, ಬೇರೆ ಬೇರೆ ದೇಶಗಳದ್ದು ಹೆಸರಿದೆ. ಇದರಲ್ಲಿ ಕೆಲವು ದೇಶಗಳಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಬರ್ಲಿ ಬರ್ಲಿ ಬರ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಸಿಂಗಾಪುರ್ ಆಗಲಿ, UAE ಆಗಲಿ, ಸೌತ್ ಆಫ್ರಿಕಾ, ಕೆನಡಾ, ಈ ತರ ಬೇರೆ ಬೇರೆ ದೇಶಗಳದ್ದು ಹೆಸರಿದೆ, ಜರ್ಮನಿ ಎಟ್ಸೆಟ್ರಾ. ಓಕೆ, ಇನ್ನೊಂದು ಸ್ಟ್ಯಾಕ್ ಆಫ್ ಕಾರ್ಡ್ಸ್ ಇದೆ. ಇದರಲ್ಲಿ ಸ್ಮೆಲ್, ಫ್ರೇಗ್ರೆನ್ಸ್, ಪರಿಮಳ ಇರುವಂತ ಹೂ ಆಗ್ಲಿ, ಫ್ರೂಟ್, ಹಣ್ಣುಕಾಯಿ, ಇದೆರಡರದ್ದು ಹೆಸರಿದೆ. ಫಾರ್ ಎಕ್ಸಾಂಪಲ್ ಕೋಕೋವಾ ಇದೆ, ರೋಸ್ ಇದೆ, ಪೈನಾಪಲ್ ಇದೆ, ಡೇಸಿ ಇದೆ, ಲಿಲ್ಲಿ ಇದೆ, ಡ್ಯಾಫ್ನಿ ಇದೆ, ಲ್ಯಾವೆಂಡರ್, ಈ ತರ ಬೇರೆ ಬೇರೆ ಹೆಸರಿದೆ ಫ್ಲವರ್ಸ್ದು, ಫ್ರೂಟ್ಸ್ದು. ಓಕೆ, ಕೇಳ್ತಾ ಇದೆಯಾ? ಸೊ ಅಭಿಜಿತ್ ಅವರೇ, ನೀವೀಗ ಏನ್ ಮಾಡ್ತೀರಂದ್ರೆ, ನೀವು ಫ್ರೂಟ್ಸ್ ಕಾರ್ಡ್ಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತೀರಾ, ಈ ಫ್ರೂಟ್ಸ್ ಸ್ಟ್ಯಾಕ್, ಫ್ರೂಟ್ಸ್ ಮತ್ತೆ ಫ್ಲವರ್ಸ್ ಸ್ಟ್ಯಾಕ್ ಅಲ್ಲಿ ಒಂದು ಕಡೆ ಕಟ್ ಮಾಡ್ತೀರಾ. ಓಕೆ, ಗೋ ಹೆಡ್. ಈಗ ಕೈ ಇಲ್ಲಿ ತನ್ನಿ, ಎಲ್ಲಾದ್ರೂ ಒಂದು ಕಡೆ ಕಟ್ ಮಾಡಿ. ಓಕೆ, ಇವಾಗ ಈ ಕಾರ್ಡ್ ಅನ್ನು ಯಾರಿಗೂ ತೋರಿಸಬಾರ್ದು, ನೀವು ತಗೊಂಡು ನೋಡಿ, ನೋಡಿದ ನಂತರ ಪಾಕೆಟ್ ಅಲ್ಲಿ ಇಡಿ, ಈ ಮೇಲಿರೋ ಕಾರ್ಡ್. ಓಕೆ, ನಂಗೆ ತೋರಿಸ್ಬೇಡಿ, ಯಾರಿಗೂ ತೋರಿಸ್ಬೇಡಿ. ನೋಡಿದ್ರಾ? ಓಕೆ, ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಸೇಮ್ ಥಿಂಗ್ ಇಲ್ಲೊಂದ್ ಕಡೆ ಕಟ್ ಮಾಡಿ, ಈ ತರ ಅಲ್ಲ, ಹೀಗ್ ಮಾಡಿ, ಕಾರ್ಡ್ಸ್ ಬೀಳತ್ತೆ ಅಲ್ಲ, ಹೀಗ್ ಮಾಡಿ. ಹಾ, ಓಕೆ. ಇವಾಗ ಇದು ಕಾರ್ಡ್ ಕೂಡ ನಂಗೆ ತೋರಿಸ್ಬೇಡಿ, ಆಡಿಯನ್ಸ್ಗೂ ತೋರಿಸ್ಬೇಡಿ. ಆ ದೇಶದ ಹೆಸರನ್ನು ನೋಡಿ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಅಭಿಜಿತ್ ಅವರು ರ್ಯಾಂಡಮ್ ಆಗಿ ಒಂದು ದೇಶದ ಹೆಸರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಹಾಗೂ ಒಂದು ಫ್ಲವರ್ ಇಲ್ಲ ಅಂದ್ರೆ ಫ್ರೂಟ್ ಹೆಸರನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಎಸ್, ಅಭಿಜಿತ್ ಅವರ ನೀವೇನ್ ಮಾಡಿ, ಇಲ್ಲಿ ಮುಂದೆ ನಿಲ್ಲಿ. ಓಕೆ, ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ವಾಸ್ತು ಒಳ್ಳೆದಿದೆ ಅದಕ್ಕೆ. ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಶ್ವಾಸ ತಗೊಳ್ಳಿ, ಕಣ್ಣು ಮುಚ್ಕೊಂಡು. ಟೇಕ್ ಎ ಡೀಪ್ ಬ್ರೆತ್ ಇನ್ ಅಂಡ್ ಬ್ರೀದ್ ಔಟ್ ಸ್ಲೋಲಿ. ನೀವೀಗ ಸ್ಲೋ ಬ್ರೀದಿಂಗ್ ಮಾಡ್ತಾ ಇದ್ದಾಗೆ ಇಮ್ಯಾಜಿನ್ ಮಾಡಿ, ನಿಮ್ ಟಾಪ್ ಆಫ್ ಯುವರ್ ಹೆಡ್, ನಿಮ್ ತಲೆ ಮೇಲೆಯಿಂದ ನಿಮ್ ಕಾಲ್ ತುದಿ ತನಕ ನಿಮ್ದು ಎಂಟೈರ್ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿದೆ. ವಿತ್ ಎವ್ರಿ ಬ್ರೆತ್ ಯು ಟೇಕ್, ಇಮ್ಯಾಜಿನ್ ಮಾಡಿ ನಿಮ್ದು ಪೂರ್ತಿ ದೇಹ ರಿಲ್ಯಾಕ್ಸ್ ಆಗಿದೆ. ಬಟ್ ನೀವು ಈ ಫ್ಲೋರ್ ಮೇಲೆ, ಈ ನೆಲದ ಮೇಲೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ನಿಂತ್ಕೊಂಡಿದ್ದೀರಾ, ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅಲ್ಲಿ ಇದ್ದೀರಾ. ನೀವು ಸ್ಟೇಜ್ ಅಲ್ಲಿ ಇದ್ದೀರಾ, ನಿಮ್ ಮುಂದೆ ಆಡಿಯನ್ಸ್ ಇದೆ, ಇದೆಲ್ಲ ಮರ್ತು ಬಿಡಿ. ನೀವು ಒಂದು ಶೂನ್ಯ ಸ್ಥಿತಿಗೆ ರೀಚ್ ಆಗಿ, ಝೀರೋ ಸ್ಟೇಟ್, ಯಾವುದೇ ಆಲೋಚನೆ ಇಲ್ಲ, ಯಾವುದೇ ಆಕ್ಟಿವಿಟಿ ಇಲ್ಲ, ಪ್ಯೂರ್ಲಿ ರಿಲ್ಯಾಕ್ಸ್ಡ್. ಈಗ ಈ ಸ್ಥಿತಿಯಲ್ಲಿ ನೀವು ಏನು ಇಮ್ಯಾಜಿನ್ ಮಾಡ್ತೀರಿ ನಿಮ್ಮ ಲೈಫಲ್ಲಿ, ಈ ರಿಲ್ಯಾಕ್ಸ್ಡ್ ಸ್ಟೇಟ್ ಅಲ್ಲಿ ನೀವು ನಿಮ್ಮ ಲೈಫಲ್ಲಿ ಏನು ವಿಜುವಲೈಸ್ ಮಾಡ್ತೀರಿ ಅದು ರಿಯಾಲಿಟಿ ಆಗತ್ತೆ. ಅದು ನೆಗೆಟಿವ್ ಆಗಲಿ, ಅದು ಪಾಸಿಟಿವ್ ಆಗಲಿ. ಸೊ ಆಫ್ ಕೋರ್ಸ್ ವಿ ಹ್ಯಾವ್ ಟು ಥಿಂಕ್ ಆಫ್ ಸಮಥಿಂಗ್ ಪಾಸಿಟಿವ್. ಸೊ ನೀವು ಏನು ವಿಜುವಲೈಸ್ ಮಾಡ್ತೀರಾ, ನೀವು ಏನು ಕಲ್ಪಿಸ್ತೀರಾ, ಅದು ಈ ರಿಲ್ಯಾಕ್ಸ್ಡ್ ಸ್ಟೇಟ್ ಅಲ್ಲಿ ರಿಯಾಲಿಟಿ ಆಗತ್ತೆ. ಸೊ ಇವಾಗ ಅಭಿಜಿತ್ ಅವರೇ, ನೀವೇನ್ ಮಾಡಿ, ಈ ರಿಲ್ಯಾಕ್ಸ್ಡ್ ಸ್ಟೇಟ್ ಅಲ್ಲಿ ಇಮ್ಯಾಜಿನ್ ಮಾಡಿ, ನೀವು ಭೂಮಿಗೆ ಸ್ಪೇಸ್ ಇಂದ ಹೋಗ್ತಾ ಇದ್ದೀರಾ. ಓಕೆ, ನೀವು ಯಾವ ಕಂಟ್ರಿ ಚೂಸ್ ಮಾಡಿದ್ದೀರಾ, ಅಷ್ಟು ಕಾರ್ಡ್ಸ್ ಅಲ್ಲಿ ಯಾವ ದೇಶ ಚೂಸ್ ಮಾಡಿದ್ದೀರಾ, ನೀವು ಆ ದೇಶಕ್ಕೆ ನೀವು ಈ ಗೂಗಲ್ ಮ್ಯಾಪ್ ಇಂದ ನೀವು ಭೂಮಿಗೆ ಹೋಗ್ತಾ ಇದ್ದೀರಾ. ನೀವೀಗ ಇಮ್ಯಾಜಿನ್ ಮಾಡಿ, ಆ ದೇಶದಲ್ಲಿ ನೀವು ಲ್ಯಾಂಡ್ ಆಗಿದ್ದೀರಿ. ಇಮ್ಯಾಜಿನ್ ಮಾಡ್ತಾ ಇದ್ದೀರಾ? ಓಕೆ, ಇವಾಗ ಅಭಿಜಿತ್ ಅವರೇ ಇಮ್ಯಾಜಿನ್ ಮಾಡಿ, ನೀವು ಒಂದು ವೇಳೆ ಒಂದು ಫ್ರೂಟ್ ಚೂಸ್ ಮಾಡಿದ್ದೀರಾ. ಇಮ್ಯಾಜಿನ್ ಮಾಡಿ, ನೀವು ಒಂದು ಕಾಡಲ್ಲಿ ಇದ್ದೀರಿ, ನಿಮ್ ಮುಂದೆ ಈ ದೇಶದಲ್ಲಿ ನೀವು ಒಂದು ಕಾಡಲ್ಲಿ ಇದ್ದೀರಾ, ನಿಮ್ ಮುಂದೆ ಎಲ್ಲ ಆ ಫ್ರೂಟ್ಸ್ ಇದೆ. ನೀವು ಒಂದು ವೇಳೆ ಒಂದು ಫ್ಲವರ್, ಒಂದು ಹೂ ಚೂಸ್ ಮಾಡಿದಿರಿ ಅಂದ್ರೆ ಇಮ್ಯಾಜಿನ್ ಮಾಡಿ, ನೀವು ಒಂದು ಗಾರ್ಡನ್ ಅಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ ಮುಂದೆ ಸುತ್ತಮುತ್ತ ಎಲ್ಲ ಅದೇ ಹೂ ಇದೆ. ಇಮ್ಯಾಜಿನ್ ಮಾಡ್ತಿದ್ದೀರಾ? ಇವಾಗ ನೀವು ಯಾವುದೇ ಹೂ ಚೂಸ್ ಮಾಡಿದಿರಾ, ಇಲ್ಲಾಂದ್ರೆ ಯಾವುದೇ ಫ್ಲವರ್ ಚೂಸ್ ಮಾಡಿ, ಇದು ಫ್ರೂಟ್ ಚೂಸ್ ಮಾಡಿದಿರಾ, ಇಮ್ಯಾಜಿನ್ ಮಾಡೋದು ನಿಮ್ ಮುಂದೆ ಇದೆ. ನೀವು ಕಣ್ ಮುಚ್ಚಿದಾಗೇನೆ ನಿಮ್ದು ರೈಟ್ ಹ್ಯಾಂಡ್ ಅಲ್ಲಿ ಹೋಗಿ ಮುಂದೆ ಆ ಫ್ಲವರ್ ಆರ್ ಫ್ರೂಟ್ ವಾಟ್ ಎವರ್ ಯು ಚೂಸ್, ಅದನ್ನ ನೀವು ಹೋಗಿ ಪ್ಲಕ್ ಮಾಡಿ. ನಿಮ್ದು ರೈಟ್ ಹ್ಯಾಂಡ್ ಅಲ್ಲಿ ನೀವು ಕಣ್ ಮುಚ್ಚಿದಾಗೇನೆ ರೈಟ್ ಹ್ಯಾಂಡ್ ಮುಂದೆ ತನ್ನಿ, ರೈಟ್ ಹ್ಯಾಂಡ್ ಮುಂದೆ ತನ್ನಿ, ಪ್ಲಕ್ ಮಾಡಿ.
ಕ್ರಶ್ ಮಾಡಿ, ಎರಡು ಕೈಯಲ್ಲಿ ಕ್ರಶ್ ಮಾಡಿ. ಸೊ ಅಭಿಜಿತ್ ಅವರೇ, ಕಣ್ಣು ಓಪನ್ ಮಾಡಿ. ಇದು ನಿಮ್ದು ಇಮ್ಯಾಜಿನೇಷನ್, ನಿಮ್ದು ಕಲ್ಪನೆ, ರೈಟ್? ನೀವು ಯಾವ ಫ್ರೂಟ್ ಇಲ್ಲಾದ್ರೆ ಫ್ಲವರ್ ಚೂಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಿಮ್ ಚೂಸ್ ಮಾಡಿರೋ ಫ್ಲವರ್ ಅವ್ರ ಫ್ರೂಟ್ ಹೆಸರೇನು? ನೀವು ಫ್ಲವರ್ ಚೂಸ್ ಮಾಡಿದ? ಯಾವ ಫ್ಲವರ್ ಚೂಸ್ ಮಾಡಿದ್ರಿ? ಮಲ್ಲಿಗೆ. ನೀವು ಕೈಯಲ್ಲಿ ಕ್ರಶ್ ಮಾಡಿದ ಇಮ್ಯಾಜಿನ್ ಮಾಡಿದ್ರ? ಸ್ಮೆಲ್ ಮಾಡಿ ಕೈ. ರಿಯಲಿ ಜಾಸ್ಮಿನ್ ಸ್ಮೆಲ್ ಇದೆ. ಬಟ್ ಆಡಿಯನ್ಸ್ ನವರು ಏನ್ ಎನ್ಸ್ತಾರೆ, ಇವ ನನ್ನ ಸೆಟಪ್ ಅಂತ. ಕರೆಕ್ಟಾ? ಇವರಿಬ್ರು ಮುಂದೆನೆ ಮಾತುಕತೆಯಾಗಿ ಏನು ಗೋಲ್ಮಾಲ್ ಮಾಡಿದ್ದಾರೆ. ಸೊ ಎಲ್ಲಿದ್ದಾರಪ್ಪ ಅವರು? ಸರ್, ನೀವು ಅವ್ರದ್ದು ಕೈಯನ್ನು ಸ್ಮೆಲ್ ಮಾಡಿ ಹೇಳಿ ಜಾಸ್ಮಿನ್ ಸ್ಮೆಲ್ ಬರ್ತದೆ. ಇದೊಂದು ವಿಚಿತ್ರ ರಿಕ್ವೆಸ್ಟ್, ಬೇರೆಯವ್ರದ್ದು ಕೈಯನ್ನು ಸ್ಮೆಲ್ ಮಾಡೋದು. ಬಟ್ ಏನ್ ಮಾಡಿ ಅವೆಲ್ಲ ಕೈ ಸ್ಮೆಲ್ ಮಾಡಿ. ಅವ್ರದ್ದು ಕೈಯಲ್ಲಿ ಜಾಸ್ಮಿನ್ ಸ್ಮೆಲ್, ಮಲ್ಲಿಗೆ ಸ್ಮೆಲ್ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ಸರ್, ಹೇಗೂ ನಿಮ್ಮನ್ನು ಅವರು ಆಕ್ಟಿಂಗ್ ಒಂದು ಇನ್ವಾಲ್ವ್ ಮಾಡ್ಲಿಕ್ಕೆ ಹೇಳಿದ್ರು. ಯಾರು ಹೇಳಿದ್ರ? ಅಪ್ಪ ಭಯಂಕರ ಇವರು ಆಕ್ಟಿಂಗ್. ಓಕೆ, ನಿಮ್ಮ ಹೆಸರು? ಅಶ್ವಿನ್. ನೀವು ಇಲ್ಲಿ ಬನ್ನಿ. ಅಶ್ವಿನ್ ನೆನೆಸ್ಬೋದು, ಯಾಕಪ್ಪ ನಾನು ಇವತ್ತು ಕೈ ಮುಸ್ಲಿಕ್ಕೆ ಬಂದೆ ಅಂತ. ಸೊ ಅಶ್ವಿನ್, ನೀವು ಏನು ಇಲ್ಲಿ ಮೆಂಬರಾ, ಕಮಿಟಿ ಮೆಂಬರಾ? ವಾಲಂಟಿಯರಾ? ಓಕೆ. ನೀವೇನ್ ಮಾಡೋದು? ಬಿಸ್ನೆಸ್ ಮಾಡ್ತಿದ್ದೀರಾ? ಓಕೆ, ಇಬ್ರು. ನೀವು ಬೇರೆ ಬಿಸ್ನೆಸ್. ಓಕೆ, ಗಾಟ್ ಇಟ್. ಸೊ ಅಶ್ವಿನ್, ನೀವೇನ್ ಮಾಡಿ, ಇವಾಗ ನೀವು ಇಲ್ಲಿ ನಿಲ್ಲಿ, ಈ ಕಡೆ ಫೇಸ್ ಮಾಡಿ. ಓಕೆ ಅಭಿಜಿತ್ ಅವರೇ, ಈಗ ನಾನು ನೆಕ್ಸ್ಟ್ ಏನ್ ನಿಮ್ಗೆ ಹೇಳ್ತಿದ್ದೀನಿ ಅದು ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ನಂದು ಟ್ರಿಕ್ ಫ್ಲಾಪ್ ಆಗುತ್ತೆ. ನಂದು ಟ್ರಿಕ್ ಫ್ಲಾಪ್ ಆದ್ರೆ ಅದು ನಂದು ಮಿಸ್ಟೇಕ್ ಅಲ್ಲ, ಅಭಿಜಿತ್ ಮಿಸ್ಟೇಕ್. ಓಕೆ, ಡೀಲ್? ಸೊ ಅಭಿಜಿತ್ ಅವರೇ, ನೀವು ಇಲ್ಲಿ ನಿಲ್ಲಿ. ಓಕೆ, ಇವಾಗ ನೀವು ಏನ್ ಇಮ್ಯಾಜಿನ್ ಮಾಡ್ಬೇಕಂದ್ರೆ, ನಿಮ್ದು ಬ್ರೈನ್ ಇದು ಸೆಂಟರ್ ಇಂದ ಆ ಕಂಟ್ರಿದ ಹೆಸರಿದೆಯಲ್ಲ, ಅದು ವೇವ್ ಫಾರ್ಮ್ಯಾಟ್ ಅಲ್ಲಿ ಹೋಗಿ ಇವ್ರದ್ದು ಬ್ರೈನ್ ಸೆಂಟರ್ಗೆ ರೀಚ್ ಆಗ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಜರ್ಮನಿ ಚೂಸ್ ಮಾಡಿದ್ರಿ ಅಂತ ಅನ್ಸ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಜರ್ಮನಿ ನಿಮ್ದು ಬ್ರೈನ್ ಸೆಂಟರ್ ಇಂದ ಅದು ವೇವ್ ಫಾರ್ಮ್ಯಾಟ್ ಅಲ್ಲಿ ಹೋಗಿ ಅವ್ರದ್ದು ತಾಕ್ತಾ ಇದೆ. ಜರ್ಮನಿ ಆಗ್ತಾರ ಇಮ್ಯಾಜಿನ್ ಮಾಡ್ಬೇಕು ನೀವು. ಓಕೆ, ಸೊ ಅಶ್ವಿನ್, ರೈಟ್? ಅಶ್ವಿನ್, ನೀವೀಗ ನಾನು ಏನ್ ಮಾಡ್ಬೇಕಂದ್ರೆ, ನಾನು ನಾವು ಅಂತ ಹೇಳುವಾಗ ಕಣ್ಣು ಮುಚ್ಚಬೇಕು, ನಿಮ್ದು ಎರಡು ಕಿವಿಯನ್ನು ಹೀಗೆ ಮುಚ್ಚಬೇಕು. ಒಂದು ರಿಹರ್ಸಲ್ ಮಾಡುವ. ನಾವು. ವೆರಿ ಗುಡ್. ಓಪನ್ ಮಾಡಿ. ಅಶ್ವಿನ್ ಇನ್ಸ್ಟ್ರಕ್ಷನ್ಸ್ ಅನ್ನು ಒಳ್ಳೆ ಫಾಲೋ ಮಾಡ್ತಾರೆ, ಮದುವೆ ಆಗಿರ್ಬೇಕು ಮೋಸ್ಟ್ಲಿ. ಹೌದಾ? ಆಗ ಹೇಳಿಲ್ಲ. ಓಕೆ ಅಭಿಜಿತ್, ಆರ್ ಯು ರೆಡಿ? ಅಶ್ವಿನ್, ಆರ್ ಯು ರೆಡಿ? ಸೆಂಡ್ ಇಟ್ ನಾವು. Relax. Keep sending. Ashwin, open your eyes. Yes or no? Did you hear something in your mind? ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನಾದರೂ ಕೇಳ್ತಾ? ವಾಯ್ಸ್ ಬಂತು. ನನ್ನ ವಾಯ್ಸಾ? ಗೊತ್ತಿಲ್ಲ, ಸಮಥಿಂಗ್ ನಿಮ್ಮ ವಾಯ್ಸ್ ಅಲ್ಲ, ಬೇರೆ ಏನೋ ಒಂದು ವಾಯ್ಸ್. ಭಯಂಕರ ಮರ ನೀವು. ಓಕೆ, ಇದಕ್ಕೆ ಟೆಲಿಪತಿ ಹೇಳ್ತಾರೆ. ಇಲ್ಲಿ ಹುಡುಗಿ ಇದ್ರೆ ಅದು ಟೆಲಿಪತ್ನಿ. ಅಭಿಜಿತ್ ಈಗ 1 2 3 ಅಂತ ಹೇಳ್ತಾನೆ. ಅವಾಗ ಅಶ್ವಿನ್ ಅವರು ಒಂದು ದೇಶದ ಹೆಸರು ಹೇಳ್ತಾರೆ. ನಿಮ್ಗೆ ಕೇಳಿದ ಯಾವ್ದಾದ್ರು ಒಂದು ದೇಶದ ಕ್ಲಿಯರ್ ಆಗಿ ಕೇಳಿದ? ಅವರು ದೇಶದ ಹೆಸರು ಹೇಳ್ತಾರೆ. ಅದು ಎಸ್ ಅಂತ ಆದ್ರೆ ನೀವು ಆಕರ್ಷ್ ಇಸ್ ದ ಬೆಸ್ಟ್ ಇಲ್ಲ. ಅದು ಯೂಶಲಿ ಹಂಗೆ ಹುಡುಗಿಯರು ಫಾಲೋವರ್ಸ್ ಸ್ವಲ್ಪ ಜಾಸ್ತಿ ಆಗಿ ಹೇಳ್ತಾರೆ. ಬಟ್ ನೀವೇನ್ ಮಾಡಿ, ಥಮ್ಸ್ ಅಪ್ ಮಾಡ್ಬೇಕು. ಓಕೆ, ರೆಡಿ? 1 2 and 3 ಗೋ. Spain? There we go. Thank you. But ಆಡಿಯನ್ಸ್ಗೆ ಪ್ರೂಫ್ಗೋಸ್ಕರ ಎರಡು ಕಾರ್ಡ್ ಅನ್ನು ಹೊರಗೆ ತೆಗಿರಿ. ನೀವು ಚೂಸ್ ಮಾಡಿರೋ ರ್ಯಾಂಡಮ್ ಎರಡು ಕಾರ್ಡ್ಸ್ ಅನ್ನು ಹೊರಗೆ ತೆಗಿರಿ, ಆಡಿಯನ್ಸ್ಗೆ ತೋರಿಸಿ. ಜಾಸ್ಮಿನ್ ಅಂಡ್ ಸ್ಪೇನ್, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಶ್ವಿನ್. ಥ್ಯಾಂಕ್ ಯು ಅಭಿಜಿತ್. ಥ್ಯಾಂಕ್ ಯು.